ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮಸ್ಪತಿಯೇ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವೀಕ್ಷಕರೇ, ಇಂದು ಓದು ಸಂಚಿಕೆಯಲ್ಲಿ ಕುಜ ರಾಹು ದಶಾ ಸಂಧಿ ಕಾಲ ತಿಳ್ಕೊಂಡ್ರಿ. ಈಗ ಗುರು ರಾಹು ದಶಾ ಸಂಧಿ ಕಾಲ ಅಂದ್ರೆ ರಾಹು ಬೃಹಸ್ಪತಿ ಸಂಧಿ ಕಾಲ ಯಾವ ರೀತಿ ಇರುತ್ತೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು, ಪರಿಹಾರ ಏನು, ಈ ಒಂದು ಗಂಡಾಂತರಲ್ಲಿ ನಾವು ಯಾವ ರೀತಿ ಎಚ್ಚರಿಕೆ ಇರಬೇಕು, ಯಾವ ಗ್ರಹಗಳಿಗೆ ಶಾಂತಿ ಮಾಡ್ಕೊಬೇಕಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ ಕೊನೆಯವರೆಗೂ ವಿಡಿಯೋ ನೋಡಿ, ಸಂಪೂರ್ಣ ನಿಮ್ಗೆ ಅರ್ಥ ಆಗುತ್ತೆ. ಪರಿಹಾರ ಸಮೇತಗಿದೆ. ವೀಕ್ಷಕರ, ಮೊದಲಿಗೆ ಗುರು ರಾಹು ಸಂಧಿ ದಶಾ ಕಾಲ ಯಾವ ರೀತಿ ಬರುತ್ತೆ, ಯಾವ ರೀತಿ ನೋಡ್ಕೊಳೋದಪ್ಪ ಅಂತಂದ್ರೆ, ನೋಡು, ರಾಹು ದಶೆ 18 ವರ್ಷದ ರಾಹು ದಶೆ 18 ವರ್ಷದ ಕೊನೆಯ 6 ತಿಂಗಳು, ಗುರು ದಶೆಯ ಪ್ರಾರಂಭದ 6 ತಿಂಗಳನ್ನ ನಾವು ಒಟ್ಟಾರೆಗೆ 1 ವರ್ಷದ ಕಾಲನ ರಾಹು ಗುರು ಸಂಧಿ ದಶಾ ಕಾಲ ಅಂತೇಳಿ ಪರಿಗಣನೆ ತಗೊಂತೀರಿ. ಈ 1 ವರ್ಷ ಕಾಲಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು. ಅದನ್ನ ಕಾಂಬಿನೇಷನ್ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ವಹಿಸ್ಕೊಳೋದಾದ್ರೆ, ನೋಡಿ, ರಾಹು ಅಂತಂದ್ರೆ ಛಾಯಾಗ್ರಹ. ರಾಹು ಒಲಿದ್ರೆ ಕೋಟ್ಯಾಧಿಪತಿ ಮಾಡ್ತಾನೆ. ರಾಹು ಏನಾದ್ರೂ ಕೆಟ್ಟಿದ್ರೆ ಆ ಒಂದು ದಶೆ ಕಾಂಬಿನೇಷನ್ ಏನಾದ್ರು ಬಂದಾಗ ಅದಕ್ಕೆ ಪಾತಾಳಕ್ಕೆ ತೊಳ್ತಾನೆ. ಆ ರೀತಿ ರಾಹು ಕಾರಕ ಯಾವ ರೀತಿಯಪ್ಪ ಅಂತಂದ್ರೆ ಮಾಯಕಾರಕ. ರಾಹು ಭಯ, ಭೀತಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು, ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಸೋದು, ತಪ್ಪು ದಾರಿಗಳನ್ನ ಮಾಡಿಸ್ತಕ್ಕಂಥದ್ದು. ರಾಹು ಅಂತಂದ್ರೇನೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಅಂದ್ರೆ ಕಟ್ ಮಾಡ್ತಕ್ಕಂಥದ್ದು. ಇದು ರಾಹು ಛಾಯಾಗ್ರಹದ ಸ್ವರೂಪ ಆಗಿರುತ್ತೆ. ಅದಕ್ಕೆ ಗುರು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಗುರುಗ್ರಹದ ಕಾರಕತ್ವ, ವ್ಯಕ್ತಿತ್ವ, ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಸ್ಥಾನಮಾನ, ಗುರುವಿನ ಅನುಗ್ರಹದಿಂದ ಸಮಾಜದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು, ಹಣಕಾಸು, ಗೌರವ, ಸಮಾಜದಲ್ಲಿ ಯಶಸ್ಸು ಕೀರ್ತಿ ತಂದ್ಕೊಳ್ತಕ್ಕಂಥವ್ನು, ಆರೋಗ್ಯ ವೃದ್ಧಿ ಮಾಡ್ತಕ್ಕಂಥವ್ರು, ಸಮಾಜದಲ್ಲಿ ಯಶಸ್ಸು ಕೀರ್ತಿ ತಂದವರು, ವ್ಯಕ್ತಿತ್ವ ತುಂಬಾ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ, ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು, ಆರೋಗ್ಯವಂತವಾಗಿರ್ತಕ್ಕಂಥದ್ದು, ಇವರು ಗುರುವಿನ ಕಾರಕತ್ವವಾಗಿರ್ತದೆ. ಅದೇ ಈ ಗುರು ಮತ್ತೆ ರಾಹು ಕಾಂಬಿನೇಷನ್ ಏನಪ್ಪಾ ಮಾಡುತ್ತಂತಂದ್ರೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು, ಈ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಅವಮಾನಗಳಾಗ್ತಕ್ಕಂಥದ್ದು, ಸಮಾಜದಲ್ಲಿ ಏಳು ಬೀಳುಗಳು ಕಾಣ್ತಕ್ಕಂಥದ್ದು, ಆರೋಗ್ಯವಾಗಿರ್ತಕ್ಕಂಥವ್ನು ಅನಾರೋಗ್ಯಕ್ಕೆ ತುತ್ತು ಮಾಡ್ತಕ್ಕಂಥದ್ದು. ಅಂದ್ರೆ ಗುರು ರಾಹು ಕಾಂಬಿನೇಷನ್ ಅಲ್ಲಿ ಕಿಡ್ನಿ ವೈಫಲ್ಯ ಮತ್ತೆ ಲಿವರ್ ವೈಫಲ್ಯಗಳಾಗ್ತಕ್ಕಂಥದ್ದು, ಏನಾದ್ರೂ ಈಗಾಗ್ಲೇ ಕಾಯಿಲೆ ಒಳಗಾಗಿದ್ರೆ ಅಂತವ್ರಿಗೆ ಕಾಯಿಲೆನ ಜಾಸ್ತಿ ಮಾಡೋದು, ಇದನ್ನೆಲ್ಲ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಹು ಮತ್ತೆ ಗುರು ಕಾಂಬಿನೇಷನ್ ಬಂದಾಗ, ಅಂದ್ರೆ ಈ ಒಂದು ಸಂಧಿ ದಶಾ ಕಾಲಗಳಲ್ಲಿ ಇದೊಂದು ದುಪ್ಪಟ್ಟಾಗುತ್ತೆ. ಆಕಸ್ಮಿಕವಾಗಿ ಆರೋಗ್ಯಗಿರ್ತಾರೆ ಅವರು, ಆಕಸ್ಮಿಕವಾಗಿ ಅನಾರೋಗ್ಯ ತುತ್ತಾಗೋದು, ಮತ್ತೆ ಹಣಕಾಸಿನಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು. ಹಣ ಐಶ್ವರ್ಯಕಾರಕ, ಯಾರು ದುಡ್ಡು ಕೊಡ್ಬೇಕು ಅಂತೇಳಿ ದುಷ್ಟರಿಗೆ ದುಡ್ಡು ಕೊಡ್ತಕ್ಕಂಥದ್ದು ರಾಹು. ಅಂದ್ರೆ ಧಕ್ಕೆ ತರ್ತಕ್ಕಂಥದ್ದು, ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ಸಮಯಕ್ಕೆ ಸರಿಯಾಗಿ ಬರಲ್ಲ, ಪರಿಣಾಮ ಬೀರ್ತಕ್ಕಂಥದ್ದು ರಾಹು ಮತ್ತೆ ಗುರು ಕಾಂಬಿನೇಷನ್ ಅಲ್ಲಿ. ಆಗ ನಾವು ಎಚ್ಚರಿಕೆ ಎತ್ಕೊಂಡು ಆ ಒಂದು ದಶಾ ಸಂಧಿ ಕಾಲಗಳಲ್ಲಿ ಶಾಂತಿ ಮಾಡ್ಕೊಂಡ್ರೆ ಪಾರಾಗ್ಬೋದು ಈ ಸಮಸ್ಯೆಯಿಂದ. ಗುರು ರಾಹು ಕಾಂಬಿನೇಷನ್ ಯಾರಿಗಾದ್ರೂ ಬಂದ್ರೆ ಆ ವ್ಯಕ್ತಿ ತುಂಬಾ ಒಳ್ಳೆಯವನು, ಅವನು ಆ ರೀತಿ ಕೆಲಸ ಮಾಡೋವನೇ ಅಲ್ಲ, ಆದ್ರೂ ಮಾಡಿಸ್ಬಿಟ್ಟ. ನೋಡಿ, ಗುರು ಮತ್ತೆ ರಾಹು ಗುರು ಚಾಂಡಾಳ ಯೋಗ ಅಂತಾರೆ ಇದನ್ನ. ಗುರು ಚಾಂಡಾಳ ಯೋಗದಿಂದ ನಿಮಗಿಂತ ಕಿರಿಯರ್ನ ಕೈಯಲ್ಲಿ, ಅಂದ್ರೆ ಸ್ಥಾನಮಾನಕ್ಕೆ ಸರಿಸಾಮಾನ್ಯರಾಗಿರೋದಿಲ್ಲ ಅವರು, ಅವ್ರ ಹತ್ರ ಹೋಗಿ ಅವಮಾನಕ್ಕೊಳಗಾಗ್ತಕ್ಕಂಥದ್ದು, ಅವ್ರು ನಿಮ್ಗೆ ಅವಮಾನ ಮಾಡೋದು, ಸಮಾಜದಲ್ಲಿ ನಿಮ್ಗೆ ಸಮಸ್ಯೆಗಳನ್ನ ಕೊಡ್ತಕ್ಕಂಥವ್ರು, ಯಾರೋ ನಿಮ್ಗಿಂತ ಚಿಕ್ಕವರಿಗೆ ಬುದ್ಧಿ ಮಾತು ಹೇಳಕ್ ಹೋಗಿ ಅವ್ರ ಕೈ ಬಯಸ್ಕೊಂತಕ್ಕಂಥದ್ದು. ಇದು ಗುರು ಚಾಂಡಾಳ. ನೀವು ಗುರು ಒಳ್ಳೆಯವ್ರೆ, ಆದ್ರೆ ಚಾಂಡಾಳನ ಸವಾಸ ಮಾಡಿ, ಚಾಂಡಾಳನ ಬುದ್ಧಿ ಮಾತು ಹೇಳಿ ಅವ್ರ ಕೈಯಲ್ಲಿ ನೀವು ಬಯಸ್ಕೊಂತಕ್ಕಂಥದ್ದು, ನಿಮ್ಗೆ ಅವರೇ ಅವಮಾನ ಮಾಡ್ತಕ್ಕಂಥ ಸಮಾಜದಲ್ಲಿ ಈ ರೀತಿ ಎಲ್ಲ ಇರ್ತದೆ. ಈ ಒಂದು ಗುರು ಚಾಂಡಾಳ ಯೋಗದಲ್ಲಿ, ಅಂದ್ರೆ ಗುರು ರಾಹು ಸಂಧಿ ಕಾಲಗಳಲ್ಲಿ ಯಾರಿಗೂ ಅಡ್ವೈಸ್ ಮಾಡಬಾರ್ದು, ಅವ್ರ ಸವಾಸದಿಂದ ದೂರ ಇರಬೇಕು. ಉದಾಹರಣೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನೋಡಿ, ಎಷ್ಟು ಒಳ್ಳೆಯವರು ನೋಡಿ. ಅವ್ರೀಗ ಈ ಒಂದು ಕರ್ಮ, ಅವ್ರು ಮಾಡಿರ್ತಕ್ಕಂಥ ಕರ್ಮಕ್ಕೆ ಶಿಕ್ಷೆ ಜೈಲು ಅನುಭವಿಸ್ತಾ ಇರೋದು ಗುರು ರಾಹು ಕಾಂಬಿನೇಷನ್, ಗುರು ಚಾಂಡಾಳ ಯೋಗದಿಂದ. ಪಾಪ ಅವರು ಜೈಲಲ್ಲಿ ಇದ್ದಾರೆ ನೋಡಿ. ಅವ್ರು ಒಳ್ಳೆಯವರೇನೆ, ಒಳ್ಳೆ ವ್ಯಕ್ತಿತ್ವನೇ, ಒಂದು ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಒಬ್ಬರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು. ಇಡೀ ಕರ್ನಾಟಕನೇ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲಿ ತುಂಬಾ ಅದ್ಭುತವಾದಂತ ವ್ಯಕ್ತಿತ್ವ ಇತ್ತು. ಅದ್ರ ಧಕ್ಕೆ ತಂದಿದ್ಯಾರು? ರಾಹು. ನೋಡು, ಅವ್ರಿಗೆ ಗುರು ದರ್ಶನ್ ಅವರ
ಜಾತಕದಲ್ಲಿ ಗುರು ಮತ್ತೆ ರಾಹು ಗುರು ಚಾಂಡಾಳ ಯೋಗದಿಂದ ಜೈಲ್ ಪಾಲಾಗಂಗ್ ಮಾಡ್ತು. ಆ ವ್ಯಕ್ತಿ ಒಳ್ಳೆಯವರೇನೆ, ಒಳ್ಳೆ ಗುರು ತತ್ವದಲ್ಲಿ ಇರ್ತಕ್ಕಂಥವ್ರು, ಒಳ್ಳೆ ವ್ಯಕ್ತಿತ್ವ. ಆದ್ರೆ ರಾಹು ಇದನ್ನಲ್ಲ, ತಪ್ಪು ಕೆಲಸಗಳು ಮಾಡಿಸ್ತಾನೆ. ಕರ್ಮ ನೋಡಿ ಯಾರನ್ನು ಬಿಡೋದಿಲ್ಲ. ಎಷ್ಟೇ ಪ್ರಭಾವ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರ್ಲಿ, ಎಂತ ಪುರುಷರಾಗಿದ್ರು ಸಹ ಕರ್ಮ ಏನ್ ಮಾಡ್ತಾನೆ, ಕಾಡಿಸ್ದಿರ ಬಿಡಲ್ಲ. ಹಾಗಾಗಿ ನಿಮ್ಮ ಜಾತಕಗಳೇನಾದ್ರೂ ಗುರು ರಾಹು ಸಂಧಿ ದಶಾಕಾಲಗಳು ಬರ್ತಾ ಇರ್ಬೇಕಾದ್ರೆ ಗುರು ಚಾಂಡಾಳ ಯೋಗ ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳು ಮಾಡ್ಬೇಕು. ದರ್ಶನ್ ಅವರ ಜನ್ಮ ಕುಂಡಲಿಯಲ್ಲಿ 6ನೇ ಮನೆಯಲ್ಲಿ ರಾಹು ಇದ್ದಾನೆ, ವ್ಯಯ ಸ್ಥಾನದಲ್ಲಿ ಗುರು ಕೇತು ಇದ್ದಾರೆ. 6ನೇ ಮನೆ ಮತ್ತೆ ವ್ಯಯ ಸ್ಥಾನದ ಕಾಂಬಿನೇಷನ್ ಗುರು ಚಾಂಡಾಳ ಯೋಗ. ಇವ್ರ ದಶೆ ಈಗ ಅದೇ ನಡೀತಿದೆ. ಗುರು ದಶೆ ರಾಹು ಭುಕ್ತಿ ನಡೀತಿತ್ತು. ಅವ್ರ ಜಾತಕದಲ್ಲೂ ಸಹ ರಾಹು 6ನೇ ಮನೇಲಿದ್ದ, ಗುರು 12ನೇ ಮನೇಲಿದ್ದ. ಆ ಕಾಂಬಿನೇಷನ್ ನೇರ ದೃಷ್ಟಿಯಿಂದ ಏನಾಯ್ತು, ಬಂಧನಕ್ಕೊಳಗಾಗಿ ಮಾಡ್ತು. ಒಳ್ಳೆ ವ್ಯಕ್ತಿತ್ವನ್ನೇ ರಾಹು ಏನ್ ಮಾಡ್ತಾನೆ, ಕೆಡಿಸ್ತಾನೆ, ಗೌರವಕ್ಕೆ ಧಕ್ಕೆ ತರ್ತಾನೆ, ಸಮಾಜದಲ್ಲಿ ಅವಮಾನ ಮಾಡ್ತಾನೆ, ಆರೋಗ್ಯದಲ್ಲಿ ಏರುಪೇರುಗಳಾಗ್ತದೆ, ಆರೋಗ್ಯದ ಸಮಸ್ಯೆನೂ ಎದುರಿಸ್ತಾನೆ. ಇದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೊಬೇಕಪ್ಪ ಅಂತಂದ್ರೆ, ಗುರು ರಾಹು ಸಂಧಿ ಶಾಂತಿ ಮಾಡಿಸ್ಕೊಬೇಕು. ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ಬೇಕು. ಪ್ರತಿದಿನ ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು, ಪ್ರತಿ ಗುರುವಾರ ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ, ಈ ರೀತಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ನಿಮ್ಮ ನಂಬಿರ್ತಕ್ಕಂಥ ಗುರುಗಳ ಆರಾಧನೆ ಮಾಡಿ, ಗುರು ಮಂತ್ರ ಪಠನೆ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಅರಳಿ ಮರಕ್ಕೆ 1 ಬಿಂದಿಗೆ ನೀರು, ಸ್ವಲ್ಪ ಬೆಲ್ಲ, ಅರಿಶಿನ ಸ್ವಲ್ಪ ಹಾಕಿ ಅರಳಿ ಮರದ ಬುಡಕ್ಕೆ ಸಿಂಪಡಣೆ ಮಾಡ್ಕೊಂಡ್ ಬನ್ನಿ. ನಿಮ್ಮ ಕೈಲಾದಷ್ಟು ಕಡಲೆ, ಹಳದಿ ವಸ್ತ್ರ, ಹಳದಿ ಹೂವನ್ನ ರಾಯರ ದೇವಸ್ಥಾನಕ್ಕೆ, ಗುರು ದೇವಸ್ಥಾನಗಳಿಗೆ ದಾನವಾಗಿ ಕೊಡಿ. ಬಡಬಗ್ಗವರಿಗೆ, ನಿರ್ಗತಿಕರಿಗೆ ಕಡಲೆಬೇಳೆ, ಗುರುವಿನ ತತ್ವ ಆಗಿರ್ತಕ್ಕಂಥ 3 ರೂಪಾಯಿ ಬರಂಗೆ 3, 21, 30, 300 ನಿಮ್ಮ ಶಕ್ತಿ ಅನುಸಾರ ದಾನ ಮಾಡಿ. ಹಳದಿ ವಸ್ತ್ರನ ದಾನ ಮಾಡಿ, ಹಳದಿ ಹೂವನ್ನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಈ ರೀತಿ ಗುರುವಿನ ಶಾಂತಿ ಮಾಡಿಕೊಂಡು ಗುರುವಿನ ಅನುಗ್ರಹ ಪಡ್ಕೊಂಡಿದ್ದಾದ್ರೆ ಈ ಒಂದು ಗುರು ಮಾಡ್ತಕ್ಕಂಥ ಕೆಟ್ಟ ಪ್ರಭಾವಗಳಿಂದ ನೀವು ದೂರ ಇರ್ಬೋದು. ಎರಡನೇದು ರಾಹು ಗ್ರಹಕ್ಕೆ ಯಾವ ರೀತಿ ಶಾಂತಿ ಮಾಡ್ಕೊಬೇಕಪ್ಪ ಅಂತಂದ್ರೆ, ರಾಹುವಿನ ಅಧಿದೇವತೆ ದುರ್ಗಾದೇವಿ ಅಥವಾ ಶಕ್ತಿ ದೇವತೆಗಳಾಗಿರ್ತಕ್ಕಂಥ ಸಪ್ತಮಾತೃಕೆಗಳ ಶಕ್ತಿ ದೇವತೆಗಳಿಗೆ ಪ್ರತಿ ಮಂಗಳವಾರ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಅಮಾಸೆ ಪೂರ್ಣಿಮೆ ಆರಾಧನೆ ಮಾಡಿ ಅವರಿಗೆ ಅಭಿಷೇಕ ಕೊಡ್ತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಕೆಂಪು ಹೂಗಳನ್ನ ದಾನ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಂಡ್ ಬಂದಿದ್ದೆ ಆದ್ರೆ ನಿಮಗೆ ರಾಹು ಶಾಂತಿ ಆಗ್ತಾನೆ. ಶನಿವಾರ ಉದ್ದಿನ ಬೇಳೆನ ದಾನ ಮಾಡ್ತಕ್ಕಂಥದ್ದು, ಬಡಬಗ್ಗವರಿಗೆ, ನಿರ್ಗತಿಕರಿಗೆ ಕಪ್ಪು ಕಂಬಳಿ, ರಾಹುವಿನಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳಾಗಿರ್ತಕ್ಕಂಥ ಉದ್ದಿನ ವಡೆ, ದೋಸೆ, ಇಡ್ಲಿ ಇದನ್ನ ದಾಡ್ತಕ್ಕಂಥದ್ದು. ಈ ಒಂದು ವರ್ಷದ ಕಾಲ, ಈ ಒಂದು ದಶಾಸಂಧಿ ಕಾಲಗಳಲ್ಲಿ ಶಾಂತಿ ಮಾಡಿಸ್ಕೊಬೇಕು. ಬರೋದಕ್ಕಿಂತ ಮುಂಚಿತವಾಗಿ ಮಾಡಿಸ್ಕೊಂಡು ಈ ಒಂದು ಸಮಯಗಳಲ್ಲಿ ರಾಹು ಗುರು ಸಂಧಿಗೆ ಶಾಂತಿ ಮಾಡಿಕೊಂಡು ನಾ ಈಗ ಹೇಳಿರ್ತಕ್ಕಂಥ ಎಲ್ಲಾ ಪರಿಹಾರಗಳು ಮಾಡ್ಕೊಂಡಿದ್ದು ನಿಮ್ಮ ಎಚ್ಚರಿಕೆಯಿಂದ ಈ ಒಂದು ಸಮಯದಲ್ಲಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದಂತ ಸ್ವಲ್ಪ ಮುಂದಾಲೋಚನೆ ಮಾಡಿಕೊಂಡು ನೀವು ನಡ್ಕೊಂಡು ಹೋಗಿದ್ದೆ ಆದ್ರೆ ಈ ಒಂದು ಸಮಸ್ಯೆಗಳಿಂದ ದೂರ ಇರ್ಬೋದು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಶುಕ್ರ ದಶಾ ಸಂಧಿ ಕಾಲದ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.